ಅವನಿಗೆ ಹೆಸರಿಲ್ಲ, ಮುಖವಿಲ್ಲ, ಗುರುತಿಲ್ಲ, ಅವನ ಫಿಂಗರ್ ಪ್ರಿಂಟ್ ಇಲ್ಲ, ಯಾವ ಸುಳಿವೂ ಕೂಡ ಇಲ್ಲ ಮತ್ತು ಯಾವ ದೇಶವೂ ಅವನನ್ನು ನಮ್ಮವನು ಎಂದು ಒಪ್ಪಿಕೊಂಡಿಲ್ಲ. ಇಂಟೆಲಿಜೆನ್ಸ್ ಏಜೆನ್ಸಿಗಳ ಪಾಲಿಗೆ ಅವನೊಬ್ಬ ಕಣ್ಣಿಗೆ ಕಾಣದ ಭೂತ. ಜಗತ್ತು ಅವನನ್ನು ಸೆಕ್ಯೂರಿಟಿ ಥ್ರೆಟ್ ಎಂದರೆ ಪಾಕಿಸ್ತಾನ ಅವನನ್ನು ನೈಟ್ ಮೇರ್ ಎಂದು ಕರೆಯುತ್ತದೆ. ಆದರೆ ಪ್ರತಿಯೊಬ್ಬ ಭಾರತೀಯರು ಅವನಿಗಿಟ್ಟ ಹೆಸರು ದಿ ಅನ್ನೋನ್ ಗನ್ಮ್ಯಾನ್. ಹೌದು, ಇವನೇ ದ ರಿಯಲ್ ಧುರಂಧರ್. ಸುಮಾರು 2023ರಿಂದ ಹಿಡಿದು 2026ರ ಇಂದಿನವರೆಗೂ ಪಾಕಿಸ್ತಾನದ ಮೂಲೆ ಮೂಲೆಯಲ್ಲಿ ಅವಿತು ಕುಳಿತಿದ್ದ ಉನ್ನತ ಮಟ್ಟದ ಉಗ್ರ ಕಮಾಂಡರ್ಗಳು, ಭಯೋತ್ಪಾದಕ ಸಂಘಟನೆಗಳ ಸಹಚರರು ಮತ್ತು ಪ್ರತ್ಯೇಕತಾವಾದಿ ನಾಯಕರನ್ನು ಈ ಅಪರಿಚಿತ ಬಂದೂಕುದಾರಿಗಳು ಹುಡುಕಿ ಹತ್ಯೆಗೈಯುತ್ತಿರುವ ಸುದ್ದಿ ವ್ಯಾಪಕವಾಗಿ ವರದಿಯಾಗಿದೆ. ಈ ಹತ್ಯೆಗಳು ಎಷ್ಟು ಪ್ರೊಫೆಷನಲ್ ಆಗಿ ನಡೆಯುತ್ತಿವೆ ಎಂದರೆ ಹಂತಕರು ಯಾರೆಂಬ ಯಾವ ಸುಳಿವೂ ಕೂಡ ಸಿಕ್ಕಿಲ್ಲ. ಆದರೆ ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದ ಕ್ರಿಮಿನಲ್ಗಳು ಮಾತ್ರ ಒಬ್ಬೊಬ್ಬರಾಗಿ ಕಣ್ಮರೆಯಾಗುತ್ತಿದ್ದಾರೆ. ಅಲ್ಲಿ ಸಿಗೋದು ಒಂದೇ ಸುದ್ದಿ: ಬೈಕ್ ಮೇಲೆ ಬಂದ ರಹಸ್ಯ ವ್ಯಕ್ತಿ ಗುಂಡು ಹಾರಿಸಿ ಮಾಯವಾದ. ಅಷ್ಟಕ್ಕೂ ಯಾರು ಈ ಅಸಲಿ ಧುರಂಧರ್? ಇವನು ಕೇವಲ ಕಲ್ಪನೆಯ ಅಥವಾ ಶತ್ರುಗಳಿಗೆ ರವಾನಿಸುತ್ತಿರೋ ಒಂದು ಖಡಕ್ ಸಂದೇಶನ? ಅಥವಾ ಮಾಡಿದ ಪಾಪದ ಕರ್ಮಫಲವನ್ನ ಅವರವರ ಮನೆ ಬಾಗಿಲಿಗೆ ತಲುಪಿಸುವ ಡೆಲಿವರಿ ಬಾಯ? ಯಾರಿವನು? ಬನ್ನಿ ಸ್ನೇಹಿತರೆ, ಈ ಅಸಲಿ ಧುರಂಧರ್ನ ಕಹಾನಿ ನೋಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಮರೀದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ರಕ್ತಸಿಕ್ತ ಅಧ್ಯಾಯದ ಮೊದಲ ಪುಟ ಓಪನ್ ಆಗಿದ್ದು ಮಾರ್ಚ್ 1, 2022ರಂದು. ಅಂದು ಓಪನ್ ಆಗಿದ್ದು ಕೇವಲ ಹಿಟ್ ಲಿಸ್ಟ್ನ ಖಾತೆಯಲ್ಲ, ಬರೋಬ್ಬರಿ 23 ವರ್ಷಗಳ ಹಳೆಯ ಸೇಡು. ಟಾರ್ಗೆಟ್ ನಂಬರ್ 1 ಹೆಸರು ಜಾಹೂರ್ ಮಿಸ್ತ್ರಿ ಅಲಿಯಾಸ್ ಜಾಹೂರ್ ಇಬ್ರಾಹಿಂ. ಪಾಕಿಸ್ತಾನದ ಕರಾಚಿಯಲ್ಲಿ ಅಖ್ತರ್ ಫರ್ನಿಚರ್ ಅಂತ ಒಂದು ಬೋರ್ಡ್ ಹಾಕಿಕೊಂಡು ಪಕ್ಕಾ ಬಿಸ್ನೆಸ್ ಮ್ಯಾನ್ ತರ ಬದುಕ್ತಾ ಇದ್ದ. ಆದರೆ ಇವನ ಅಸಲಿ ಮುಖ ಏನು ಗೊತ್ತೇ? 1999ನಲ್ಲಿ ಭಾರತದ ವಿಮಾನ IC-1814 ಅನ್ನು ಕಂದಹಾರ್ಗೆ ಹೈಜಾಕ್ ಮಾಡಿ ಅಮಾಯಕ ಭಾರತೀಯ ಯುವಕ 25 ವರ್ಷದ ರೂಪಿನ್ ಕತ್ಯಾಲನ್ನು ಕುತ್ತಿಗೆ ಸೀಳಿ ಕೊಂದ ರಾಕ್ಷಸ ಇವನು. ಸ್ನೇಹಿತರೆ, ಅದು ಮಾರ್ಚ್ 1ರ ಮಠ ಮಧ್ಯಾಹ್ನ. ಜಾಹೂರ್ ಮಿಸ್ತ್ರಿ ತನ್ನ ಫರ್ನಿಚರ್ ಅಂಗಡಿಯಲ್ಲಿ ಆರಾಮಾಗಿ ಕೂತಿದ್ದ. ಅದೇ ಸಮಯಕ್ಕೆ ಬೈಕ್ ಮೇಲೆ ಬಂದ ಇಬ್ಬರು ಅನ್ನೋನ್ ಗನ್ಮ್ಯಾನ್ಗಳು ಒಳಗೆ ನುಗ್ಗಿದರು. ಯಾವುದೇ ವಾರ್ನಿಂಗ್ ಇಲ್ಲ, ಡೈರೆಕ್ಟ್ ಆಗಿ ಹೆಡ್ ಶಾಟ್. ರೂಪಿನ್ ಕತ್ಯಾಲ್ ಹತ್ಯೆಯಾದ ಬರೋಬ್ಬರಿ 23 ವರ್ಷಗಳ ನಂತರ ಆ ಕರ್ಮ ಜಾಹೂರ್ ಮಿಸ್ತ್ರಿಯನ್ನು ಹುಡುಕಿಕೊಂಡು ಬಂದು ಲೆಕ್ಕ ಚುಕ್ತಾ ಮಾಡಿತ್ತು. ಇದು ಅನ್ನೋನ್ ಗನ್ಮ್ಯಾನ್ ಸರಣಿಯ ಮೊದಲ ಬೇಟೆ. ಇಲ್ಲಿಂದ ಶುರುವಾಗಿದ್ದು ನೋಡಿ ಆಪರೇಷನ್ ಕ್ಲೀನ್ಅಪ್. ಇದಾದ ಬಳಿಕದ ಹತ್ಯೆ ಯಾವುದು ಗೊತ್ತೇ? ಜಾಹೂರ್ ಮಿಸ್ತ್ರಿ ಹತ್ಯೆಯಾದ ನಂತರ ಬಿದ್ದ 2ನೇ ವಿಕೆಟ್ ಪಾಕಿಸ್ತಾನದಲ್ಲಲ್ಲ, ಅದು ನಡೆದಿದ್ದು ನೇಪಾಳದಲ್ಲಿ. ಈ ಅನ್ನೋನ್ ಗನ್ಮ್ಯಾನ್ನ ನೆಟ್ವರ್ಕ್ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇವನ ಕೈಗಳು ಗಡಿ ದಾಟಿಯೂ ಕೆಲಸ ಮಾಡುತ್ತವೆ ಅನ್ನೋದಕ್ಕೆ ಈ ಹತ್ಯೆಯೇ ಸಾಕ್ಷಿ. ಟಾರ್ಗೆಟ್ ಹೆಸರು ಲಾಲ್ ಮೊಹಮ್ಮದ್ ಅಲಿಯಾಸ್ ಮೊಹಮ್ಮದ್ ದರ್ಜಿ. ಇವನು ಹೊರ ಜಗತ್ತಿಗೆ ಬಟ್ಟೆ ವ್ಯಾಪಾರಿ, ಆದರೆ ಅಸಲಿಗೆ ಇವನೊಬ್ಬ ISI ಏಜೆಂಟ್. ಪಾಕಿಸ್ತಾನದಿಂದ ಬರೋ ನಕಲಿ ನೋಟುಗಳನ್ನ ನೇಪಾಳದ ಮೂಲಕ ಭಾರತಕ್ಕೆ ಸಾಗಿಸೋದು ಇವನ ಕೆಲಸ. ಅಂದರೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಕನ್ನ ಹಾಕ್ತಿದ್ದ ದೊಡ್ಡ ಕಳ್ಳ. ದಿನಾಂಕ ಸೆಪ್ಟೆಂಬರ್ 19, 2022. ಸ್ಥಳ ಕಠ್ಮಂಡುವಿನ ಗೋಥಾಟಾರ್. ಲಾಲ್ ಮೊಹಮ್ಮದ್ ತನ್ನ ಕಾರಿನಿಂದ ಇಳಿದು ಮನೆ ಕಡೆ ಹೋಗ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಯಮದೂತರು. ಮತ್ತೆ ಅದೇ ಸ್ಟೈಲ್, ಮತ್ತೆ ಅದೇ ಬೈಕ್. ನೋಡ್ತಿದ್ದ ಹಾಗೆ ಲಾಲ್ ಮೊಹಮ್ಮದ್ ಮೇಲೆ ಗುಂಡಿನ ಮಳೆಗೆರೆದರು. ಭಾರತದ ಎಕಾನಮಿಗೆ ಬೆಂಕಿ ಇಡುತ್ತಿದ್ದವನು ರಕ್ತದ ಮಡುವಿನಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಈ ಹತ್ಯೆ ಉಗ್ರರಿಗೆ ಒಂದು ದೊಡ್ಡ ಮೆಸೇಜ್: ನೀವು ಕರಾಚಿಯಲ್ಲಿ ಅವಿತು ಕುಳಿತುಕೊಳ್ಳಿ ಅಥವಾ ಕಠ್ಮಂಡುವಿನಲ್ಲಿ ಹೆಸರು ಬದಲಾಯಿಸಿಕೊಂಡು ಬದುಕಿ. ಭಾರತದ ಶತ್ರು ಎಲ್ಲೇ ಇದ್ದರೂ ಈ ಅನ್ನೋನ್ ಗನ್ಮ್ಯಾನ್ ಅಲ್ಲಿಗೆ ಬಂದೇ ಬರ್ತಾನೆ. 2023 ಕಾಲಿಡುತ್ತಿದ್ದಂತೆ ಈ ಅನ್ನೋನ್ ಗನ್ಮ್ಯಾನ್ ಆಟ ಮತ್ತೊಂದು ಲೆವೆಲ್ಗೆ ರೀಚ್ ಆಯಿತು. ನೇಪಾಳ ಮತ್ತು ಕರಾಚಿ ಮುಗಿದ ನಂತರ 2023 ಶುರುವಾಗುತ್ತಿದ್ದಂತೆ ಅನ್ನೋನ್ ಗನ್ಮ್ಯಾನ್ ನೇರವಾಗಿ ಕೈ ಹಾಕಿದ್ದು ಹುಲಿಯ ಗುಹೆಗೆ. ಹೌದು ಸ್ನೇಹಿತರೆ, ಈ ಬಾರಿ ಲೊಕೇಶನ್ ರಾವಲ್ಪಿಂಡಿ. ಇದು ಪಾಕಿಸ್ತಾನದ ಆರ್ಮಿ ಜನರಲ್ ಇರುವ ಜಾಗ, ಅಂದ್ರೆ ಪಾಕಿಸ್ತಾನದ ಪಾಲಿಗೆ ಅತ್ಯಂತ ಸುರಕ್ಷಿತ ಕೋಟೆ. ಟಾರ್ಗೆಟ್ ನಂಬರ್ 3 ಬಶೀರ್ ಅಹ್ಮದ್ ಪೀರ್ ಅಲಿಯಾಸ್ ಇಮ್ತಿಯಾಜ್ ಆಲಂ.
ಇವನು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಟಾಪ್ ಕಮಾಂಡರ್. ಭಾರತದ ಕುಪ್ವಾರಾ ಗಡಿಯ ಮೂಲಕ ಉಗ್ರರನ್ನು ಒಳನುಗ್ಗಿಸುವ ಲಾಂಚಿಂಗ್ ಪ್ಯಾಡ್ಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದವನು ಇವನೇ. ದಿನಾಂಕ ಫೆಬ್ರವರಿ 20, 2023 ಸಂಜೆ ಬಶೀರ್ ಅಹಮದ್ ಪೀರ್ ರಾವಲ್ಪಿಂಡಿಯ ಒಂದು ಅಂಗಡಿಯ ಹೊರಗೆ ನಿಂತಿದ್ದ. ನಾನಿರೋದು ಪಾಕಿಸ್ತಾನದ ಮಿಲಿಟರಿ ಏರಿಯಾ ಪಕ್ಕದಲ್ಲೇ, ನನ್ನನ್ನು ಯಾರು ಮುಟ್ತಾರೆ ಅನ್ನೋ ಅಹಂ ಇತ್ತೇನೋ. ಆದರೆ ಆ ಅನ್ನೋನ್ ಗನ್ಮ್ಯಾನ್ಸ್ ಅಲ್ಲಿಗೂ ಬಂದ್ರು. ಜನಜಂಗುಳಿ ಇರುವಾಗಲೇ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಗುಂಡು ಹಾರಿಸಿದರು. ಪಾಕಿಸ್ತಾನ ಆರ್ಮಿಯ ಮೂಗಿನ ಕೆಳಗೆ ಹಿಜ್ಬುಲ್ ಕಮಾಂಡರ್ ಹೆಣವಾಗಿ ಬಿದ್ದಿದ್ದ. ಈ ಹತ್ಯೆ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡಿದ ಹಾಗಿತ್ತು. ನಿಮ್ಮ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಪಕ್ಕದಲ್ಲೇ ನುಗ್ಗಿ ಹೊಡಿತೀವಿ ಅನ್ನೋದು ಅನ್ನೋನ್ ಗನ್ಮ್ಯಾನ್ ಕೊಟ್ಟ ಖಡಕ್ ಮೆಸೇಜ್. ಇಲ್ಲಿಗೆ 2023ರ ಖಾತೆ ಓಪನ್ ಆಯಿತು. ಆದರೆ ಇದು ಜಸ್ಟ್ ಆರಂಭವಷ್ಟೇ. ಇದಾದ ಕೇವಲ ಒಂದೇ ವಾರದಲ್ಲಿ ಕರಾಚಿಯಲ್ಲಿ ಮತ್ತೊಂದು ವಿಕೆಟ್ ಬಿತ್ತು. ಅದು ಯಾರು? ಸ್ನೇಹಿತರೆ, ರಾವಲ್ಪಿಂಡಿಯಲ್ಲಿ ಬಶೀರ್ ಹತ್ಯೆಯ ಬಿಸಿಯೇ ಇನ್ನೂ ಆರಿರಲಿಲ್ಲ. ಅದಾದ ಸರಿಯಾಗಿ 6 ದಿನಕ್ಕೆ, ಅಂದ್ರೆ ಫೆಬ್ರವರಿ 26, 2023ರಂದು ಮತ್ತೆ ಸುದ್ದಿ ಬಂತು. ಈ ಬಾರಿ ಹತ್ಯೆಯ ಲೊಕೇಶನ್ ಕರಾಚಿ. ಟಾರ್ಗೆಟ್ ನಂಬರ್ 4 ಸೈಯದ್ ಖಾಜಿದ್ ರಜಾ, ಅಲ್ ಬದರ್ ಉಗ್ರ ಸಂಘಟನೆಯ ಕಮಾಂಡರ್ ಮತ್ತು ರಿಕ್ರೂಟರ್. ಇವನು ಕರಾಚಿಯ ಫೆಡರೇಷನ್ ಆಫ್ ಪ್ರೈವೇಟ್ ಸ್ಕೂಲ್ಸ್ನ ವೈಸ್ ಚೇರ್ಮನ್. ಬೆಳಗ್ಗೆ ಸ್ಕೂಲ್ ಟೀಚರ್, ರಾತ್ರಿ ಟೆರರ್ ಟೀಚರ್. ಕೈಯಲ್ಲಿ ಚಾಕ್ ಪೀಸ್ ಹಿಡಿಯೋ ನಾಟಕ ಮಾಡಿಕೊಂಡು ಕಾಶ್ಮೀರದ ಯುವಕರ ಕೈಗೆ ಗನ್ ಕೊಡ್ತಿದ್ದ ಬ್ರೈನ್ ವಾಶ್ ಮಾಸ್ಟರ್ ಇವನು. ಸ್ನೇಹಿತರೆ, ಕರಾಚಿಯ ಗುಲಿಸ್ತಾನಿಯೇ ಜೌಹಾರ್ ಖಾಲಿದ್ ರಜಾ ತನ್ನ ಮನೆಯಿಂದ ಹೊರಬರ್ತಿದ್ದ. ಅವನಿಗೆ ಗೊತ್ತಿರಲಿಲ್ಲ ರಾವಲ್ಪಿಂಡಿಯಿಂದ ಬಂದ ಆ ಅನ್ನೋನ್ ಗನ್ ಈಗ ಕರಾಚಿಗೆ ಬಂದು ತಲುಪಿದೆ ಅಂತ. ಬೈಕ್ ಮೇಲೆ ಬಂದ ಹಂತಕರು ನೇರವಾಗಿ ಅಟ್ಯಾಕ್ ಮಾಡಿದ್ರು. ತಲೆಗೆ ಒಂದೇ ಏಟು. ಬಶೀರ್ ಅಹಮದ್ ಪೀರ್ ಹತ್ಯೆಯಾದ ಒಂದೇ ವಾರದಲ್ಲಿ ಖಾಲಿದ್ ರಜಾ ಕೂಡ ಮಸಣ ಸೇರಿದ. ಇದನ್ನು ನೋಡಿ ಪಾಕಿಸ್ತಾನಕ್ಕೆ ತಲೆ ಕೆಟ್ಟು ಹೋಯಿತು. ಒಂದು ಕಡೆ ಆರ್ಮಿ ಹೆಡ್ ಕ್ವಾರ್ಟರ್ಸ್, ಇನ್ನೊಂದು ಕಡೆ ಕರಾಚಿ. ಹೀಗೆ ಅಟ್ಯಾಕ್ ಆಗ್ತಾ ಇದ್ರೆ ಯಾರನ್ನಂತ ಕಾಪಾಡೋದು ಅನ್ನೋ ಭಯ ಶುರುವಾಯಿತು. ಆದರೆ ಸ್ನೇಹಿತರೆ, ಮೇ ತಿಂಗಳಲ್ಲಿ ನಡೆದ ಆ 5th ಟಾರ್ಗೆಟ್, ಅದು ನಿಜವಾದ ಗೇಮ್ ಚೇಂಜರ್. ಅದು ಯಾರು ಗೊತ್ತಾ? ಇಲ್ಲಿಯವರೆಗೂ ಅನ್ನೋನ್ ಗನ್ಮ್ಯಾನ್ ಟಾರ್ಗೆಟ್ ಮಾಡಿದ್ದು ಲಷ್ಕರ್ ಎ ತಯ್ಯಿಬಾ, ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಅಲ್ ಬದರ್ನಂತ ಕಾಶ್ಮೀರಿ ಉಗ್ರರನ್ನ. ಆದರೆ ಮೇ ತಿಂಗಳಲ್ಲಿ ಗನ್ಮ್ಯಾನ್ ತನ್ನ ಟ್ರ್ಯಾಕ್ ಚೇಂಜ್ ಮಾಡಿದ. ಈ ಬಾರಿ ಅವನ ಗುರಿ ಖಾಲಿಸ್ತಾನ್ ಟೆರರಿಸ್ಟ್ಸ್. ಸ್ನೇಹಿತರೆ, ಫೆಬ್ರವರಿ ಮುಗಿದು ಮಾರ್ಚ್, ಏಪ್ರಿಲ್ ಕಳೆಯಿತು. ಪಾಕಿಸ್ತಾನ ಸ್ವಲ್ಪ ನಿಟ್ಟುಸಿರು ಬಿಟ್ಟಿತ್ತು. ಆದರೆ ಮೇ 6, 2023ರಂದು ಲಾಹೋರ್ ಬೆಚ್ಚಿಬಿಡ್ತು. ಈ ಬಾರಿ ಟಾರ್ಗೆಟ್ ಕಾಶ್ಮೀರಿ ಉಗ್ರನಲ್ಲ, ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಉಗ್ರ. ಸ್ನೇಹಿತರೆ, ಟಾರ್ಗೆಟ್ ನಂಬರ್ 5 ಹೆಸರು ಪರಮ್ಜೀತ್ ಸಿಂಗ್ ಪಂಜ್ವಾರ್ ಅಲಿಯಾಸ್ ಮಲಿಕ್ ಸರ್ದಾರ್ ಸಿಂಗ್. ಇವನು ಖಲಿಸ್ತಾನ್ ಕಮಾಂಡೋ ಫೋರ್ಸ್ನ ಮುಖ್ಯಸ್ಥ. ಭಾರತದಲ್ಲಿ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಗಿಸೋದು ಇವನ ಕೆಲಸ. ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಝೋಹರ್ ಟೌನ್ ಅನ್ನೋ ಶ್ರೀಮಂತ ಏರಿಯಾದಲ್ಲಿ ಮಲಿಕ್ ಸರ್ದಾರ್ ಸಿಂಗ್ ಅನ್ನೋ ನಕಲಿ ಹೆಸರಿನಲ್ಲಿ ರಾಜನ ತರಹ ಬದುಕ್ತಾ ಇದ್ದ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇದ್ರು. ದಿನಾಂಕ ಮೇ 6, 2023, ಸಮಯ ಮುಂಜಾನೆ 6 ಗಂಟೆ. ಪಂಜ್ವಾರ್ ತನ್ನ ಬಾಡಿಗಾರ್ಡ್ ಜೊತೆ ಆರಾಮಾಗಿ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದ. ತನ್ನ ಏರಿಯಾ ಜೊತೆಗೆ ಬಾಡಿಗಾರ್ಡ್ ಇದ್ದಾರೆ ಅನ್ನೋ ಧೈರ್ಯ. ಆದರೆ ಪಾರ್ಕ್ನ ಮೂಲೆಯಲ್ಲಿ ಬೈಕ್ ಸ್ಟಾರ್ಟ್ ಆದ ಶಬ್ದ. ಮಿಂಚಿನಂತೆ ಬಂದ ಅನ್ನೋನ್ ಗನ್ಮ್ಯಾನ್ ಬಾಡಿಗಾರ್ಡ್ ಕಣ್ಮುಂದೆಯೇ ಪಂಜ್ವಾರ್ನ ತಲೆಗೆ ಗುರಿ ಇಟ್ಟರು. ಢಮಾರ್. ಬಾಡಿಗಾರ್ಡ್ ಸುಧಾರಿಸಿಕೊಳ್ಳೋ ಮೊದಲೇ ಪಂಜ್ವಾರ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಹಂತಕರು ಗಾಳಿಯಲ್ಲಿ ಮಾಯವಾಗಿದ್ರು. ಲಾಹೋರ್ನ ಅತ್ಯಂತ ಸುರಕ್ಷಿತ ಏರಿಯಾದಲ್ಲಿ ಬಾಡಿಗಾರ್ಡ್ ಇದ್ರೂ ಕೂಡ ಅನ್ನೋನ್ ಗನ್ಮ್ಯಾನ್ ಬಂದು ಕೆಲಸ ಮುಗಿಸ್ತಾನೆ ಅಂದ್ರೆ ಇವರ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇರಬೇಡ. ಸ್ನೇಹಿತರೆ, ಈ ಹತ್ಯೆಯ ನಂತರ ಪಾಕಿಸ್ತಾನದಲ್ಲೇ ಅಡಗಿದ್ದ ಅಷ್ಟೂ ಖಲಿಸ್ತಾನಿ ಲೀಡರ್ಗಳಿಗೆ ನಡುಕ ಶುರುವಾಯಿತು. ಆದರೆ ಅನ್ನೋನ್ ಗನ್ಮ್ಯಾನ್ ಸುಮ್ಮನಾಗಲಿಲ್ಲ. ಮುಂದಿನ ಸರದಿ ಲಷ್ಕರ್ ಸಂಘಟನೆಯ ಮತ್ತೊಬ್ಬ ದೊಡ್ಡ ತಲೆ. ಟಾರ್ಗೆಟ್ ನಂಬರ್ 6 ಶಾಹಿದ್ ಲತೀಫ್. ಸ್ನೇಹಿತರೆ, ಪಂಜ್ವಾರ್ ಅಧ್ಯಾಯ ಮುಗಿದ ಮೇಲೆ ಅನ್ನೋನ್ ಗನ್ಮ್ಯಾನ್ ಕಣ್ಣು ಬಿದ್ದಿದ್ದು ಲಷ್ಕರ್ ಎ ತೊಯ್ಬಾದ ಕಟುಕ ಶಾಹಿದ್ ಲತೀಫ್ ಮೇಲೆ. ಯಾರು ಈ ಶಾಹಿದ್ ಲತೀಫ್? ಇವನು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. 2016ರಲ್ಲಿ ನಡೆದ ಪಠಾಣ್ ಕೋಟ್ ಏರ್ಫೋರ್ಸ್ ಬೇಸ್ ದಾಳಿಯ ಮಾಸ್ಟರ್ ಮೈಂಡ್ ಇವನೇ. ಭಾರತದ ವಿರುದ್ಧ ಸಂಚು ರೂಪಿಸುವುದು ಇವನ ಫುಲ್ ಟೈಮ್ ಜಾಬ್. ದಿನಾಂಕ ಅಕ್ಟೋಬರ್ 11, 2023. ಸ್ಥಳ ಪಾಕಿಸ್ತಾನದ ಸಿಯಾಲ್ಕೋಟ್ನ ದಸ್ಕ ಪ್ರದೇಶದ ಒಂದು ಮಸೀದಿ.
ಶಾಹಿದ್ ಲತೀಫ್ ಬೆಳಗಿನ ಜಾವದ ಪ್ರಾರ್ಥನೆ ಮುಗಿಸಿ ಅವನು ಮಸೀದಿಯಿಂದ ಹೊರಬರುತ್ತಿದ್ದಂತೆ ಮತ್ತೆ ಅದೇ ಕಥೆ. 3 ಅನ್ನೋನ್ ಗನ್ಮ್ಯಾನ್ಗಳು ಮಿಂಚಿನ ವೇಗದಲ್ಲಿ ಪ್ರತ್ಯಕ್ಷರಾದರು. ಯಾವುದೇ ಮುನ್ಸೂಚನೆ ಇಲ್ಲ, ಯಾವುದೇ ವಾರ್ನಿಂಗ್ ಇಲ್ಲದೆ ಶಾಹಿದ್ ಲತೀಫ್ ಹತ್ಯೆಯಾಗಿತ್ತು. ಸ್ನೇಹಿತರೆ, ಶಾಹಿದ್ ಲತೀಫ್ ಅಧ್ಯಾಯ ಮುಗಿಯಿತು ಅಂದುಕೊಳ್ಳುವಷ್ಟರಲ್ಲೇ ಅನ್ನೋನ್ ಗನ್ಮ್ಯಾನ್ ತನ್ನ ಲಿಸ್ಟ್ನಲ್ಲಿದ್ದ ಮುಂದಿನ ಹೆಸರನ್ನು ಆಗಲೇ ಟಿಕ್ ಮಾಡಿದ್ದ. ಟಾರ್ಗೆಟ್ ನಂಬರ್ 7, ಹೆಸರು ಅದ್ನಾನ್ ಅಹ್ಮದ್ ಅಲಿಯಾಸ್ ಅಬು ಹನ್ಜಲಾ. ಇವನು ನಾರ್ಮಲ್ ಟೆರರಿಸ್ಟ್ ಅಲ್ಲ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಚೀಫ್, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ಗೆ ಅತ್ಯಂತ ಆಪ್ತ. ಹಫೀಜ್ ಸಯೀದ್ಗೆ ಇವನು ಬಲಗೈ ಬಂಟನಂತಿದ್ದ. ಭಾರತದ ಕಾಶ್ಮೀರದಲ್ಲಿ ಉಗ್ರರ ನುಸುಳುವಿಕೆ ಮತ್ತು ದಾಳಿಗಳಿಗೆ ಸ್ಕೆಚ್ ಹಾಕಿಕೊಡೋದೇ ಇವನ ಮುಖ್ಯ ಕೆಲಸವಾಗಿತ್ತು. ದಿನಾಂಕ ಡಿಸೆಂಬರ್ 2, 2023. ಸ್ಥಳ ಪಾಕಿಸ್ತಾನದ ಕರಾಚಿ. ಕರಾಚಿ ಅಂದ್ರೆ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ, ಹೈ ಸೆಕ್ಯೂರಿಟಿ ಏರಿಯಾ. ಅಲ್ಲಿ ಅದ್ನಾನ್ ಅಹ್ಮದ್ ತನ್ನ ಮನೆಗೆ ಹೋಗುತ್ತಿದ್ದಾಗ ಅನ್ನೋನ್ ಗನ್ಮ್ಯಾನ್ ಈ ಬಾರಿ ಯಾವುದೇ ರಿಸ್ಕ್ ತಗೊಳ್ಳಲಿಲ್ಲ. ಇವನನ್ನು ಅಡ್ಡಗಟ್ಟಿದ ಹಂತಕರು ಗುಂಡಿನ ಮಳೆಗರೆದರು. ಪಾಕಿಸ್ತಾನದ ರಕ್ಷಣಾ ಪಡೆಗಳು ಸ್ಥಳಕ್ಕೆ ಬರುವಷ್ಟರಲ್ಲೇ ಅದ್ನಾನ್ ಅಹ್ಮದ್ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಕರಾಚಿಯಂತಹ ನಗರದಲ್ಲಿ ಐಎಸ್ಐ ಕಣ್ಣು ತಪ್ಪಿಸಿ ಇವನನ್ನು ಮುಗಿಸಿದ್ದು ನೋಡಿ ಇಡೀ ಪಾಕಿಸ್ತಾನದ ಗುಪ್ತಚರ ಇಲಾಖೆಯೇ ಬೆಚ್ಚಿಬಿಟ್ಟಿತ್ತು. ಆದರೆ ಅನ್ನೋನ್ ಗನ್ಮ್ಯಾನ್ನ ಬೇಟೆ ಇಲ್ಲಿಗೆ ನಿಲ್ಲಲಿಲ್ಲ. ನವೆಂಬರ್ 2023ರಲ್ಲಿ ಮತ್ತೊಂದು ದೊಡ್ಡ ವಿಕೆಟ್ ಬಿತ್ತು. ಹೆಸರು ಅಕ್ರಮ್ ಘಾಜಿ. ಇವನು ಲಷ್ಕರ್ ಸಂಘಟನೆಯ ಟಾಪ್ ರಿಕ್ರೂಟರ್. ಅಂದ್ರೆ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಭಾರತದ ವಿರುದ್ಧ ಎತ್ತಿಕಟ್ಟುವ ಕೆಲಸ ಇವನದ್ದು. ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾದಲ್ಲಿ ಇವನು ಮಾರ್ನಿಂಗ್ ವಾಕ್ ಮಾಡ್ತಿರುವಾಗಲೇ ಬೈಕ್ನಲ್ಲಿ ಬಂದ ಅನ್ನೋನ್ ಗನ್ಮ್ಯಾನ್ ಇವನ ತಲೆಯನ್ನೇ ಗುರಿಯಾಗಿಸಿ ಶೂಟ್ ಮಾಡಿದ್ದ. ಸ್ನೇಹಿತರೆ, ಹತ್ಯೆಯಾದ ಪ್ರತಿಯೊಬ್ಬನೂ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಆದರೆ ಆಶ್ಚರ್ಯ ಅಂದರೆ ಈ ಒಬ್ಬ ಹಂತಕನು ಪೊಲೀಸರ ಕೈಗೆ ಸಿಗುತ್ತಿರಲಿಲ್ಲ. ಪಾಕಿಸ್ತಾನದ ಉಗ್ರರು ಯಾವ ರೇಂಜಿಗೆ ಹೆದರಿದ್ದಾರೆ ಅಂದ್ರೆ ಮನೆಯಿಂದ ಹೊರಗೆ ಬರಲು ಕೂಡ ನಡುಗುತ್ತಿದ್ದಾರೆ. ಲಷ್ಕರ್ ಆಯ್ತು, ಕೆಸಿಎಫ್ ಆಯ್ತು, ಈಗ ಮುಂದಿನ ಸರದಿ ಯಾರದ್ದು? ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆ ದೊಡ್ಡ ತಲೆ ಮೇಲೆ ಅನ್ನೋನ್ ಗನ್ಮ್ಯಾನ್ನ ಕಣ್ಣು ಬಿದ್ದಿದೆಯಾ? ಸ್ನೇಹಿತರೆ, ಕರಾಚಿಯಲ್ಲಿ ಅದ್ನಾನ್ ಅಹ್ಮದ್ ಕಥೆ ಮುಗಿದ ಬೆನ್ನಲ್ಲೇ ಅನ್ನೋನ್ ಗನ್ಮ್ಯಾನ್ನ ಲಿಸ್ಟ್ನಲ್ಲಿದ್ದ ಮುಂದಿನ ಹೆಸರು ರಹೀಂ ಉಲ್ಲಾ ತಾರಿಕ್. ಟಾರ್ಗೆಟ್ ನಂಬರ್ 9, ಹೆಸರು ರಹೀಂ ಉಲ್ಲಾ ತಾರಿಕ್. ಇವನು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅತ್ಯಂತ ಪ್ರಭಾವಿ ಲೀಡರ್ ಮತ್ತು ಅದರ ಮುಖ್ಯಸ್ಥ ಮಸೂದ್ ಅಜರ್ನ ಅತ್ಯಂತ ಆಪ್ತ ಸಹಚರ. ಭಾರತದ ವಿರುದ್ಧ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವುದು ಮತ್ತು ಪ್ರಚೋದನಾಕಾರಿ ಭಾಷಣ ಮಾಡುವುದು ಇವನ ಮುಖ್ಯ ಕೆಲಸವಾಗಿತ್ತು. ದಿನಾಂಕ ನವೆಂಬರ್ 13, 2023. ಸ್ಥಳ ಕರಾಚಿಯ ಓರಂಗಿ ಟೌನ್. ಒಂದು ಕಡೆ ಅದ್ನಾನ್ ಅಹ್ಮದ್ ಹತ್ಯೆಯ ಬಿಸಿ ಆರಿರಲಿಲ್ಲ, ಅಷ್ಟರಲ್ಲೇ ಈ ಘಟನೆ ನಡೆಯಿತು. ರಹೀಂ ಉಲ್ಲಾ ತಾರಿಕ್ ಒಂದು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲು ಹೋಗುತ್ತಿದ್ದ. ತನ್ನ ಸುತ್ತಲೂ ಬೆಂಬಲಿಗರು ಮತ್ತು ಸೆಕ್ಯೂರಿಟಿ ಇದೆ ಅನ್ನೋ ಧೈರ್ಯದಲ್ಲಿ ಸಾಗುತ್ತಿದ್ದಾಗ ಜನಸಂದಡಿಯ ನಡುವೆಯೇ ಅನ್ನೋನ್ ಗನ್ಮ್ಯಾನ್ ಸದ್ದಿಲ್ಲದೆ ಬಂದರು. ಈ ಬಾರಿಯೂ ಗುರಿ ತಪ್ಪಲಿಲ್ಲ. ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಹಾರಿದ ಗುಂಡುಗಳು ನೇರವಾಗಿ ತಾರಿಕ್ನ ದೇಹ ಸೀಳಿದವು. ಕಿರುಚಾಟ, ಗೊಂದಲದ ನಡುವೆ ಹಂತಕರು ಜನಸಂದಡಿಯಲ್ಲಿ ಮಿಕ್ಸಾಡಿಬಿಟ್ಟರು. ಪಾಕಿಸ್ತಾನದ ಪೊಲೀಸರು ಸುತ್ತುವರಿಯುವಷ್ಟರಲ್ಲೇ ಆಪರೇಷನ್ ಮುಗಿಯಿತ್ತು. ಜೈಷ್ ಎ ಮೊಹಮ್ಮದ್ನ ಮತ್ತೊಂದು ಪ್ರಮುಖ ವಿಕೆಟ್ ಪತನವಾಗಿತ್ತು. ಅನ್ನೋನ್ ಗನ್ಮ್ಯಾನ್ನ ಲಿಸ್ಟ್ನಲ್ಲಿದ್ದ ಮುಂದಿನ ಹೆಸರು ಅಜಾಮ್ ಚೀಮಾ. ಟಾರ್ಗೆಟ್ ನಂಬರ್ 10, ಹೆಸರು ಅಜಾಮ್ ಚೀಮಾ. ಇವನು ಯಾರು ಗೊತ್ತಾ? ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಗುಪ್ತಚರ ವಿಭಾಗದ ಮುಖ್ಯಸ್ಥ. 2008ರ ಮುಂಬೈ ದಾಳಿ, 26/11 ಮತ್ತು 2006ರ ಮುಂಬೈ ಟ್ರೈನ್ ಬ್ಲಾಸ್ಟ್ಗಳ ಹಿಂದಿನ ಮಾಸ್ಟರ್ ಮೈಂಡ್ಗಳಲ್ಲಿ ಇವನು ಪ್ರಮುಖನು. ಸಂದರ್ಭ ಮಾರ್ಚ್ 2024. ಸ್ಥಳ ಫೈಸಲಾಬಾದ್, ಪಾಕಿಸ್ತಾನ. ಅಜಾಮ್ ಚೀಮಾ ಭಾರತದ ಮೇಲೆ ನಡೆದ ಹಲವು ದೊಡ್ಡ ದಾಳಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದವನು. ದಶಕಗಳಿಂದ ಇವನಿಗಾಗಿ ಭಾರತೀಯ ಏಜೆನ್ಸಿಗಳು ಹುಡುಕಾಟ ನಡೆಸುತ್ತಿದ್ದವು. ಆದರೆ ಫೈಸಲಾಬಾದ್ನ ಸುಸಜ್ಜಿತ ಏರಿಯಾದಲ್ಲಿ ಅಡಗಿದ್ದ ಇವನ ಮೇಲೆ ಅನ್ನೋನ್ ಗನ್ಮ್ಯಾನ್ಗಳು ದಾಳಿ ಮಾಡಿದರು. ಇವನು ತನ್ನ ಮನೆಯ ಹತ್ತಿರವೇ ಇದ್ದಾಗ ಗುಂಡೇಟು ತಿಂದು ಕುಸಿದು ಬಿದ್ದ. ಪಾಕಿಸ್ತಾನದ ಮಾಧ್ಯಮಗಳು ಮೊದಲು ಇದನ್ನು ಹೃದಯಾಘಾತ ಎಂದು ಬಿಂಬಿಸಲು ಪ್ರಯತ್ನಿಸಿದವು. ಆದರೆ ಸತ್ಯ ಹೊರಬಂದಾಗ ತಿಳಿದದ್ದು ಇದೂ ಕೂಡ ಅನ್ನೋನ್ ಗನ್ಮ್ಯಾನ್ನ ಕರಾರುವಾಕ್ ಪ್ಲಾನ್. ಸ್ನೇಹಿತರೆ, ಈ ಸರಣಿ ಹತ್ಯೆಗಳು ಒಂದು ವಿಷಯವನ್ನು ಸ್ಪಷ್ಟಪಡಿಸಿವೆ. ಪಾಕಿಸ್ತಾನ ಈಗ ಈ ಭಯೋತ್ಪಾದಕರಿಗೆ ಸುರಕ್ಷಿತ ಸ್ವರ್ಗವಾಗಿ ಉಳಿದಿಲ್ಲ. ಐಎಸ್ಐ ಎಷ್ಟೇ ಸೆಕ್ಯೂರಿಟಿ ಕೊಟ್ಟರೂ ಅನ್ನೋನ್ ಗನ್ಮ್ಯಾನ್ನ ಗುಂಡಿನಿಂದ ಯಾರೂ ಬಚಾವಾಗುತ್ತಿಲ್ಲ.
ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದ ಒಂದೊಂದೇ ಹೆಸರುಗಳು ಈಗ ಕೆಂಪು ಗೆರೆಯಿಂದ ಅಳಿಸಿ ಹೋಗುತ್ತಿವೆ. ಈಗ ಎಲ್ಲರ ಮನಸ್ಸಿನಲ್ಲಿರೋ ದೊಡ್ಡ ಪ್ರಶ್ನೆ ಅಂದರೆ, ಯಾರು ಈ ಅನ್ನೋನ್ ಗನ್ಮ್ಯಾನ್? ಸ್ನೇಹಿತರೆ, ಪಾಕಿಸ್ತಾನದ ಸೈನ್ಯ ಕೇಂದ್ರಗಳ ಸನಿಹದಲ್ಲೇ ಈ ಹತ್ಯೆಗಳು ನಡೆಯುತ್ತಿದ್ದರೆ, ಅತ್ತ ISI ಆಫೀಸುಗಳಲ್ಲೇ ಅಧಿಕಾರಿಗಳು ಫೈಲ್ಗಳನ್ನು ತಡಕುತ್ತಿದ್ದರು. ಯಾರು ಈ ಹಂತಕರು? ಹೇಗೆ ಇವರಿಗೆ ಉಗ್ರರ ಅಡಗುತಾಣಗಳ ನಿಖರ ಮಾಹಿತಿ ಸಿಗುತ್ತಿದೆ? ಇತ್ತ ಅನ್ನೋನ್ ಗನ್ಮ್ಯಾನ್ ಹಿಟ್ ಲಿಸ್ಟ್ನ ಒಂದೊಂದೇ ಹೆಸರುಗಳನ್ನು ಟಿಕ್ ಮಾಡ್ತಾ ಇದ್ದ. ಅನ್ನೋನ್ ಗನ್ಮ್ಯಾನ್ ಬೆನ್ನತ್ತಿದ ISIಗೆ ಸಿಕ್ಕ ಪುರಾವೆಗಳೇನು ಮತ್ತು ಅವರ ಆರೋಪಗಳೇನು? ISI ಸಂಗ್ರಹಿಸಿದ ಆ ವಾಟ್ಸ್ಆಪ್ ಚಾಟ್ಗಳು ಮತ್ತು ಹಣದ ವಹಿವಾಟಿನ ಹಿಂದೆ ಇರುವ ಅಸಲಿ ಮಾಸ್ಟರ್ ಮೈಂಡ್ ಯಾರು? ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.